ಅಂತ ಬೀಜವನ್ನು ಏನು ಬಿತ್ತಿದ್ರು ಆ ಬೀಜವೇ ಇವತ್ತು ಹಾರೂಗೇರಿ ಒಳಗೆ ಶತಮಾನೋತ್ಸವವನ್ನು ಆಚರಿಸಿಕೊಳ್ತಾ ಇದೆ ಅಂದ್ರೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಅವರು ಬಿತ್ತಿದ ಬೀಜಕ್ಕೆ ನೀವು ಹೊಲದೊಳಗೆ ಬೀಜ ಬಿತ್ತಿರಿ, ಬೀಜ ಬಿತ್ತು ಮನೆಗೆ ಬಂದುಬಿಟ್ರೆ ಬೆಳೆ ಬರ್ತತೇನು, ಫಲ ಕೊಡ್ತತೇನು? ಇಲ್ಲ. ಅದಕ್ಕೆ ನೀರು ಹಾಕಿಸ್ಬೇಕು, ಗೊಬ್ಬರ ಹಾಕಬೇಕು. ಹಾಗಾದರೆ ಚನ್ನ ಋಷಭೇಂದ್ರ ಸ್ವಾಮೀಜಿಗಳು ಈ ಹಾರೂಗೇರಿ ಒಳಗೆ ಬೀಜವನ್ನು ಬಿತ್ತಿದ್ರು, ಅದಕ್ಕೆ ಗೊಬ್ಬರವನ್ನು ಹಾಕಿ ನೀರನ್ನು ಹಾಕಿ ಬೆಳೆಸಿದವರು ಯಾರು ಅಂತಂದರೆ ಇಂಚಲದ ಪರಮಪೂಜ್ಯರಾದಂಥ ಅಪ್ಪಾಜಿಯವರು ಬೆಳೆಸಿದರು. ಅವರು ಬೆಳೆಸಿದ್ರು ಅಂತ ತಿಳ್ಕೊಂಡೆ ಇವತ್ತು ಇಷ್ಟು ಹೆಮ್ಮರವಾಗಿ ನಿಂತಿದೆ. ಏನು ವೇದಾಂತ ಪರಿಷತ್ತುಗಳು ನಡೀತಾ ಇದ್ದಾವೆ ಅಂತಹ ಒಂದು ಈ ಕಾರ್ಯಕ್ರಮದೊಳಗೆ. ಪ್ರಪಂಚದೊಳಗೆ ಹುಟ್ಟಿದಂಥ ಜೀವಿ ಒಂದು ದಿವಸ ಸಾಯಲೇಬೇಕು. ಪ್ರತಿಯೊಂದು ಜೀವಿ ಕೂಡ ಸಾಯಲೇಬೇಕಾಗತ್ತೆ. ಯಾಕಂದ್ರೆ ಜನನ ಅಂದಮೇಲೆ ಮರಣ ಇರಲೇಬೇಕಲ್ಲ. ಅದನ್ನು ಸಾವನ್ನ ಗೆಲ್ಲಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದರೆ ನಿಜಗುಣರು ಹೇಳ್ತಾ ಇದ್ದಾರೆ, ಕಾಲ ಕರ್ಮ ಮಾಯೆ ಎಂಬುವನು ಗೆಲ್ಲಲಹುದು ವಿಶಾಲ ಮತಿಗಳು ಶಿವಭಕ್ತ ಯುಕ್ತರಾಗಿರೆ. ನಿಜಗುಣರು ಹೇಳ್ತಾ ಇದ್ದಾರೆ ಗೆಲ್ಲಬಹುದು, ಸಾವನ್ನ ಗೆಲ್ಲಲಿಕ್ಕೆ ಆಗೋದಿಲ್ಲ ಅಂತ ನಾವು ತಿಳ್ಕೊಂಡೇವಿ. ಆದರೆ ನಿಜಗುಣರು ಹೇಳ್ತಾರೆ ಗೆಲ್ಲಬಹುದು ಅಂತ. ಹಾಗಾದ್ರೆ ಹೇಗೆ ಗೆಲ್ಲಲಿಕ್ಕೆ ಸಾಧ್ಯ? ಈ ಮರಣವನ್ನ, ಈ ಯಮನವನ್ನ, ಈ ಕಾಲವನ್ನ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಶಿವಭಕ್ತ ಯುಕ್ತರಾಗಿರೆ. ಹಾಗಾದರೆ ಭಕ್ತಿ ಅಂದರೆ ಏನು? ಪವಿತ್ರವಾದಂಥ ಪ್ರೇಮ. ಯಾವುದು ಪ್ರೇಮ ಅಂದರೆ ಎಲ್ಲಿ ಇಟ್ಟಾಗ ಅದು ಭಕ್ತಿ ಆಗುತ್ತೆ ಅಂತ ಕೇಳಿದರೆ ಭಗವಂತನಲ್ಲಿ ಪವಿತ್ರವಾದಂತಹ ಭಕ್ತಿ, ಭರವಸೆ, ನಂಬಿಕೆ, ಶ್ರದ್ಧೆ, ಸಮರ್ಪಣ ಭಾವನೆ ಏನಿದೆಯೋ ಅದು ಭಕ್ತಿ ಅನ್ನಿಸ್ಕೊಳ್ತಾ ಇದೆ. ಆದರೆ ನಾವೇನು ಮಾಡ್ತೇವೆ, ನಾವು ಎಂಥ ಭಕ್ತಿ ಮಾಡ್ತೇವೆ ಅಂದರೆ, ದೇವರೇ ನನಗಿಂತಾದ ಮಾಡು, ನಿನಗಿಷ್ಟು ಕೊಡ್ತೇನೆ ಅಲ್ಲ. ಇದು ವ್ಯಾಪಾರದ ಭಕ್ತಿ. ಇದು ಈ ವ್ಯಾಪಾರದ ಭಕ್ತಿಗೆ ಭಗವಂತ ಒಲಿಯೋದೆಲ್ಲ ಕಾಲನ್ನ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮದು ವ್ಯಾಪಾರದ ಬೇಡಿಕೆಗಳ ಪಟ್ಟಿನೇ ಇರ್ತದೆ. ನಮ್ಮದು ದೇವ್ರ ಕಡೆ ಹೋದ್ರೆ ದೇವ್ರು ನನಗೆ ಅಂತಾದ ಮಾಡು, ಇಂತಾದ ಮಾಡು ಅಂತ ಬೇಡಿಕೆಗಳ ಪಟ್ಟಿನೇ ಇರ್ತಾ ಇದೆ. ಆ ಬೇಡಿಕೆ ಪಟ್ಟಿ ನೋಡೇ ದೇವರು ಇನ್ನು ಮೇಲೆ ಇಲ್ಲಿ ಬರೋದ ಬೇಡ ಅಂತಿರ್ತ. ನಾವು ಹನುಮಂತ ದೇವರು ಭಕ್ತಿ ಯಾವ ಒಬ್ಬ ಹೆಣ್ಣುಮಗಳು ಬರ್ತಿದ್ಲಂತ, ಭಕ್ತಿ ಮಾಡಿದ್ಲಕ್ಕಿ. ಅಕ್ಕಿ ಕೇಳ್ಕೊತಾಳೆ, ನನ್ನ ಮಗಗ ಆರಾಮಿಲ್ಲ, ಆರಾಮಾದ್ರೆ ನಾನು ಹರಕಿ ತೀರಿಸ್ತೇನೆ ಅಂದ್ಲಕ್ಕಿ. ಎಂಥ ಹರಿಕಿತ್ತು ಅಂತಂದು ಕೇಳಿದ್ರೆ, ಮುಟುಗಿ ನೈವೇದ್ಯ, ಚಿಟಿಗಿ ಹಂದ್ರ, 6 ಕಾಲಿನ ಬ್ಯಾಟಿ ನೈವೇದ್ಯ, ನಿನಗೆ ಬ್ಯಾಟಿ ಕೊಡ್ತೀನಿ, ನನ್ನ ಮಗಗ ಆರಾಮ್ ಮಾಡು ಅಂದ್ಲು. ಹನುಮಂತ ದೇವರಂದ್ರು ಎಂಥದಿರಬೇಕು ಈ ಬೇಡಿಕೆ, ಎಂಥ ಹರಿಕಿರ್ಬೇಕಿದು ನೋಡ್ಬೇಕಂತಕೊಂಡು ಆಕಿ ಮಗನ ಆರಾಮ್ ಮಾಡ್ತಾರೆ ಹನುಮಂತ ದೇವರು. ಅವಾಗ ಬಂದ್ಲು ಆ ತಾಯಿ, ಮಗನ ಆರಾಮಾಗಿರುವಂತಹ ಮಗನ ಕರ್ಕೊಂಡು ಬಂದು ಮಲಗಿಸಿದ್ಲು. ಹನುಮಂತ ದೇವರೇ, ನನ್ನ ಮಗನ ನೀನು ಆರಾಮ ಮಾಡಿದೀಯಾ, ಹಾಗಾದ್ರೆ ನಿನ್ನ ಹರಿಕೆ ಇದೆ, ನಾನು ತೀರಿಸ್ತೇನಂದ್ಲು. ಒಂದು ಎಣ್ಣೆ ಬತ್ತಿ ತಂದಿಲ್ಲ, ಕೈ ಒಳಗೆ ಏನು ಹಿಡ್ಕೊಂಡು ಬಂದಿಲ್ಲ. ಹನುಮಂತ ದೇವರಂದ್ರು, ಅಲ್ಲ ಹಿಂಗೆಲ್ಲ ಬಂದಿದ್ದಾಳೆ, ಬರೀ ಕೈಲಿ ಬಂದಿದ್ದಾಳೆ, ಏನೂ ಇಲ್ಲ, ಮತ್ತೆ ಏನಾರ ಹರಕಿ ತೀರಿಸ್ಬೇಕು ಅಂತ ತೀರಿಸ್ತಿರಬೇಕು ಅಂತ ತಿಳ್ಕೊಂಡು ನೋಡ್ತಾ ಇರ್ತಾರೆ ಹನುಮಂತ ದೇವರು. ಅವಾಗ ಏನು ಮಾಡ್ತಾಳ ಅಂತಂದ್ರೆ, ನೋಡು ಹನುಮಂತ ದೇವರ, ನಿನಗೆ ಹರಕೆಯನ್ನು ಕಟ್ಕೊಂಡಿದ್ದೆ, ಮುಟುಗಿ ನೈವೇದ್ಯ ಅಂತ ಅಂದಿದ್ದೆ, ಮುಟುಗಿ ಮಾಡಿದ್ಲರಿ, ನೈವೇದ್ಯ ತೋರಿಸಿದ್ಲು ಹನುಮಂತ ದೇವರಿಗೆ. ಮುಟುಗಿ ನೈವೇದ್ಯ ಇದು. ಇನ್ನೊಂದು ಏನು ಅಂದ್ರೆ ಚಿಟಿಗಿ ಹಂದ್ರ ಅಂದ್ಲು. ಹನುಮಂತ ದೇವ್ರು ಅಂದ್ರು, ಏನಿರಬೇಕು ಚಿಟಿಗಿ ಹಂದ್ರ ಅಂದ್ರೆ ಹನುಮಂತ ದೇವ್ರಿಗೆ ಚಿಟಿಗಿ ಹಾಕಿದ್ಲರಿ, ಚಿಟಿಗಿ ಹಂದ್ರ ಇದು ಅಲ್ಲ. ಇನ್ನು 6 ಕಾಲಿನ ಬ್ಯಾಟಿ ಏನಿರ್ಬೇಕು ಅನ್ನುಗೋಳೆ ಸಕ್ರೆ ಹಾಕಿರ್ತಾರ ದೇವ್ರ ಮುಂದೆ. ಏನು ಮಾಡಿದ್ಲು ಆ ತಾಯಿ ಅಂದ್ರೆ, ನೊಣ ಓಡ್ಯಾಕತ್ತಿದ್ದು, ಆ ನೊಣ ಒಂದು ತಗೊಂಡ್ಲು, ಪಟ್ ಅಂತ ಕೈಗೆ ಹೊಡೆದ್ಲು, ಸತ್ತು. ಅದ್ರಾಗ 6 ಕಾಲಿನ ಬ್ಯಾಟಿ ಅದು. ನೀವು ಅನ್ಬೋದು, ನೊಣಕ್ಕೆ 4 ಕಾಲು ಇರ್ತಾವ್ರಿ, 6 ಕಾಲು ಎಲ್ಲಿಂದ ಬಂದು, ಮುಂದೆ 2 ಮೀಸಿರ್ತಾವ, ಅವು ಕೇಳೇ 6 ಕಾಲಿನ ಬ್ಯಾಟಿ ಅದು. ಅದನ್ನ ನೈವೇದ್ಯ ಮಾಡಿದ್ಲು. ಆವಾಗ ತಿರುಗಿಕೊಂಡಂತ ಹನುಮಂತ ದೇವರ ಮುಖನ ಇನ್ನೂ ತಿರುಗಿಸಿಲ್ಲ ಈ ಕಡೆ.
ಅದಕ್ಕೆ ಹೇಳ್ತಾರೆ, ಹಾಗಾದ್ರೆ ಎಂಥ ಭಕ್ತಿ ಅಂದ್ರೆ ಸಕಾಮ ಭಕ್ತಿ ಅಲ್ಲ, ಸಂಕಲ್ಪದ ಗಳಿಹವನ್ನ ಇಳಿಯುವುದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ನೋಡ. ಏನು ಸುಂದರವಾಗಿ ಬರಿತಾ ಇದ್ದಾರೆ ಅಲ್ಲಮ್ಮ ಪ್ರಭುದೇವರು. ಯಾವುದು ಅಂತ ಕೇಳಿದ್ರೆ ನಮ್ಮ ಈ ಸಂಕಲ್ಪ ಬೇಡಿಕೆಗಳು ಯಾವುದೂ ಇಲ್ಲ. ಸಕಾಮ ಭಕ್ತಿ ಇರಬಾರದು, ನಿಷ್ಕಾಮ ಭಕ್ತಿ ಇರಬೇಕು. ನಿಷ್ಕಾಮ ಭಕ್ತಿ ಇದ್ದಾಗ, ನಿಷ್ಕಾಮ ಭಕ್ತಿಯಿಂದ ನಮ್ಮ ಅಂತಃಕರಣ ಶುದ್ಧಿ ಆಗ್ತಾ ಇದೆ. ಯಾವಾಗ ಅಂತಃಕರಣ ಶುದ್ಧಿ ಆಯಿತು ಅಲ್ಲಿ ಏನು ಹುಟ್ಟುತ್ತೆ ವಿಚಾರ ಅಂದ್ರೆ ಈ ದೇಹ ನಾಶ ಆಗತ್ತೆ ಹೊರತು ನಾನು ನಾಶ ಆಗೋದಿಲ್ಲ ಅನ್ನುವಂಥ ವಿಚಾರ ಹುಟ್ಟುತ್ತ. ಆವಾಗ ಮಾತ್ರ ಈ ಕಾಲವನ್ನ, ಕರ್ಮವನ್ನ, ಮಾಯೆಯನ್ನ ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯವನ್ನ ನಿಜಗಂಡರು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ನನ್ನ 2 ನುಡಿ ಪುಷ್ಪಗಳನ್ನ ಅಪ್ಪವರ ಶ್ರೀಚರಣಗಳಿಗೆ ಅರ್ಪಿಸುತ್ತಾ ನನ್ನ 2 ನುಡಿಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಹರ ಓಂ ಸದ್ಗುರುನಾಥ.